ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 11 ರಾಜ್ಯ ಸರ್ಕಾರ ಅನ್ನೋ ಕ್ಲಾಸನ್ನು ನೋಡ್ತಾ ಹೋಗೋಣ. ಇದು 7ನೇ ತರಗತಿಯಲ್ಲಿ ಬರ್ತಕ್ಕಂಥ 7ನೇ ತರಗತಿ ಭಾಗ 1ರಲ್ಲಿ ಬರ್ತಕ್ಕಂಥ ಪೌರನೀತಿ ಅಧ್ಯಾಯ ಆಗಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ವಿಧಾನಸಭೆಯ ಜಂಟಿ ಅಧಿವೇಶನದ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಶಾಸನಗಳನ್ನು ಮಾಡುತ್ತಾರೆ, ಅಂದರೆ ಕಾನೂನುಗಳನ್ನು ಮಾಡ್ತಾರೆ ಶಾಸಕಾಂಗ. ಇಲ್ಲಿದೆ ನೋಡಿ, ವಿಧಾನಸೌಧ ಬೆಂಗಳೂರು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಲ್ಲಿದೆ, ಸುವರ್ಣಸೌಧ ಬೆಳಗಾವಿಯಲ್ಲಿದೆ. ಓಕೆ, ನೆಕ್ಸ್ಟ್ ನೋಡೋಣ. ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳಿವೆ. ಇವುಗಳ ಅಧಿಕಾರ ವ್ಯಾಪ್ತಿ ಕಡಿಮೆ ಇರುತ್ತೆ. ಯಾಕಂದರೆ ಕೇಂದ್ರ ಸರ್ಕಾರ ಬಲಿಷ್ಠವಾಗಿದ್ದು, ನಮ್ಮ ಭಾರತದಲ್ಲಿ ಕೇಂದ್ರ ಸರ್ಕಾರ ಬಲಿಷ್ಠವಾಗಿರುತ್ತೆ. ಎಲ್ಲ ರಾಜ್ಯಗಳು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸಬೇಕಾಗಿರುತ್ತೆ. ಆದ್ದರಿಂದ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ ಇರುತ್ತೆ. ಇವುಗಳಿಗೆ ಅಧಿಕಾರ ವ್ಯಾಪ್ತಿ ಕಡಿಮೆ ಇರುತ್ತೆ. ಆದರೂ ಇವುಗಳಿಗೆ ತಮ್ಮದೇ ಆದ ಸ್ವಯಮಾಧಿಕಾರ ಅಥವಾ ಸ್ವಾಯತ್ತತೆ ಇರುತ್ತೆ. ರಾಜ್ಯಗಳು ಮುಖ್ಯವಾಗಿ ಭಾಷೆಗಳ ಆಧಾರದಲ್ಲಿ ರಚನೆಗೊಂಡಿವೆ. 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗದ ಮೂಲಕ ಭಾಷಾವಾರು ಪ್ರಾಂತ್ಯಗಳು ರಚನೆ ಆಗ್ತವೆ. ಅಂದರೆ ಭಾಷಾವಾರು ರಾಜ್ಯಗಳಾಗಿ ರಚನೆ ಆಗ್ತವೆ. ಕರ್ನಾಟಕದಲ್ಲಿ ಕನ್ನಡ ರಾಜ್ಯ ಭಾಷೆಯಾಗಿದೆ. ನಮ್ಮ ಸಂವಿಧಾನವು ಎಲ್ಲ ರಾಜ್ಯಗಳಲ್ಲಿ ಏಕಪ್ರಕಾರದ ರಾಜ್ಯಾಡಳಿತವನ್ನು ರೂಪಿಸಿದೆ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ಮಾದರಿಯನ್ನೇ ಹೊಂದಿದೆ. ಅಂದರೆ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿಯಾಗಿ ರಾಷ್ಟ್ರಪತಿ, ಅವರ ಕೆಳಗಡೆ ಪ್ರಧಾನಿ ಇರ್ತಾರೆ, ಪ್ರಧಾನಿ ಮತ್ತು ಪ್ರಧಾನಿಯನ್ನೊಳಗೊಂಡು ಮಂತ್ರಿಮಂಡಲ ಇರುತ್ತಲ್ಲ, ಅದೇ ರೀತಿಯಾಗಿ ರಾಜ್ಯ ಸರ್ಕಾರದಲ್ಲೂ ಸಹ ಇರುತ್ತೆ. ರಾಜ್ಯ ಶಾಸಕಾಂಗ ಸರ್ಕಾರದ 3 ಅಂಗಗಳೆಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ರಾಜ್ಯಪಾಲ ಮತ್ತು ವಿಧಾನಮಂಡಲ 2 ಸದನಗಳು ಸೇರಿ ರಾಜ್ಯ ಶಾಸಕಾಂಗ ಆಗುತ್ತೆ. ಅಲ್ಲಿ ಕೇಂದ್ರದಲ್ಲಿ ರಾಷ್ಟ್ರಪತಿ ಮತ್ತು 2 ಸದನಗಳನ್ನೊಳಗೊಂಡು ಸಂಸತ್ತಾಗುತ್ತಲ್ಲ, ಸೊ ಅದೇ ರೀತಿಯಾಗಿ ರಾಜ್ಯದಲ್ಲೂ ರಾಜ್ಯಪಾಲ ಮತ್ತು ವಿಧಾನಮಂಡಲಗಳು 2 ಸದನಗಳು ಸೇರಿ ರಾಜ್ಯ ಶಾಸಕಾಂಗ ಆಗುತ್ತೆ. ಶಾಸಕಾಂಗವು ರಾಜ್ಯದ ಶಾಸನಗಳನ್ನು ಮಾಡ್ತವೆ. ಓಕೆ, ಭಾರತದ 6 ರಾಜ್ಯಗಳಲ್ಲಿ ಮಾತ್ರವೇ ಶಾಸಕಾಂಗವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎಂಬ 2 ಸದನಗಳನ್ನು ಒಳಗೊಂಡಿವೆ. ಅಂದರೆ ಭಾರತದಲ್ಲಿ 6 ರಾಜ್ಯಗಳು ಮಾತ್ರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು 2 ಸದನಗಳನ್ನು ಹೊಂದಿರ್ತವೆ. ಹೀಗಿದ್ದರೆ ದ್ವಿಸದನ ಪದ್ಧತಿ ಅಂತ ಕರೀತಾರೆ. ಅಂದರೆ 2 ಸದನಗಳು ಇರ್ತಾವಲ್ಲ, ಅವಕ್ಕೆ ದ್ವಿಸದನ ಪದ್ಧತಿ ಅಂತ ಕರೀತಾರೆ. ಉಳಿದ ಎಲ್ಲ ರಾಜ್ಯಗಳಲ್ಲಿ ವಿಧಾನಸಭೆ ಮಾತ್ರ ಇದೆ. ಇದು ಏಕಸದನ ಪದ್ಧತಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ದ್ವಿಸದನ ಪದ್ಧತಿ ಇದೆ. 6 ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಇದೆ ಅಂತ ಕೊಟ್ಟಿದ್ದಾರಲ್ಲ, ಕರ್ನಾಟಕ ಒಂದಾಯಿತು. ಇನ್ನು ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಮತ್ತು ಬಿಹಾರ್. 1, 2, 3, 4, 5, ಆಮೇಲೆ ಕರ್ನಾಟಕ 6 ಆಯ್ತಲ್ಲ. ಈ 6 ರಾಜ್ಯಗಳಲ್ಲಿ ಮಾತ್ರ ದ್ವಿಸದನ ಶಾಸಕಾಂಗ ಇದೆ. ಓಕೆ, ನೆಕ್ಸ್ಟು ವಿಧಾನಸಭೆ ಅಂದರೆ ಕೆಳಮನೆ. ವಿಧಾನಸಭೆ ರಾಜ್ಯಗಳಲ್ಲಿ ಕೆಳಮನೆಯಾಗಿರುತ್ತೆ. ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆ ಹೆಂಗೆ ಕೆಳಮನೆಯಾಗಿರುತ್ತಲ್ಲ, ಅದೇ ರೀತಿಯಾಗಿ ವಿಧಾನಸಭೆ ರಾಜ್ಯಗಳಲ್ಲಿ ಕೆಳಮನೆಯಾಗಿರುತ್ತೆ. ಇದು ಯಾವ ರೀತಿಯಾಗಿ ರಚನೆಯಾಗುತ್ತೆ ಅಂದರೆ, ಇದು ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಬಂದ ಅಭ್ಯರ್ಥಿಗಳ ಸದನವಾಗಿರುತ್ತೆ. ಕರ್ನಾಟಕ ವಿಧಾನಸಭೆಯಲ್ಲಿ ಒಟ್ಟು 224 ಸ್ಥಾನಗಳಿದ್ದಾವೆ. ಒಂದು ಆಂಗ್ಲೋ ಇಂಡಿಯನ್ ಅಂತೇಳಿ ನೇಮಕ ಮಾಡ್ತಾ ಇದ್ರಲ್ಲ, ಅದು ರದ್ದುಪಡಿಸಿ ಈಗ 224 ಸ್ಥಾನಗಳಿರ್ತವೆ. ಓಕೆ, ವಿಧಾನಸಭೆಗೆ ರಾಜ್ಯಪಾಲರು ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದ ಒಬ್ಬರನ್ನು ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡ್ತಾರೆ.
ನೋಡಿ ಅಲ್ಲಿ ರಾಷ್ಟ್ರಪತಿ ಇಬ್ಬರನ್ನ ನೇಮಕ ಮಾಡ್ತಾ ಇದ್ರು ಲೋಕಸಭೆಗೆ, ಇಬ್ಬರನ್ನ. ಹಾಗೆ ಕರ್ನಾಟಕದಲ್ಲಿ ರಾಜ್ಯಪಾಲರು ಒಬ್ಬರನ್ನ ನೇಮಕ ಮಾಡ್ತಾ ಇದ್ರು ವಿಧಾನಸಭೆಗೆ, ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದ ಒಬ್ಬರನ್ನ. ಈ ಮೊದಲು ವಿಧಾನಸಭೆಗೆ ರಾಜ್ಯಪಾಲರು ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದ ಒಬ್ಬರನ್ನು ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡುವ ಅವಕಾಶವನ್ನು ಹೊಂದಿದ್ದರು. ಆದರೆ 2020ರ 104ನೇ ಸಂವಿಧಾನ ತಿದ್ದುಪಡಿ ಅನ್ವಯ ಈ ಅವಕಾಶವನ್ನು ಮುಂದುವರೆಸಿಲ್ಲ. ಅಂದರೆ 2020ರಲ್ಲಿ ಸಂವಿಧಾನಕ್ಕೆ 104ನೇ ತಿದ್ದುಪಡಿ ಮಾಡಿ ಈ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದ ಒಬ್ಬರನ್ನ ನೇಮಕ ಮಾಡ್ತಾ ಇದ್ರಲ್ಲ, ಅದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ, ಮುಂದುವರಿಸಬಾರ್ದು ಅಂತ ತಿದ್ದುಪಡಿ ಮಾಡಿದ್ದಾರೆ. ಸೊ ಹಾಗಾಗಿ ಲೋಕಸಭೆಗೆ ಇಬ್ಬರನ್ನ, ಆಮೇಲೆ ಲೋಕಸಭೆಯಲ್ಲಿ ಇಬ್ಬರನ್ನ, ವಿಧಾನಸಭೆಗೆ ಒಬ್ಬರನ್ನ ನೇಮಕ ಮಾಡ್ತಾ ಇದ್ರಲ್ಲ, ಅದನ್ನ ರದ್ದು ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಇದು ಎಷ್ಟನೇ ತಿದ್ದುಪಡಿ ಅಂತ ಕೇಳಬಹುದು ಎಕ್ಸಾಮ್ಗಳಲ್ಲಿ. 104ನೇ ತಿದ್ದುಪಡಿ ಅನ್ನೋದು ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ವಿಧಾನಸಭೆಯ ಸದಸ್ಯರು ಅಂದರೆ MLA ತಮ್ಮೊಳಗೆ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ಅಂದರೆ ಸ್ಪೀಕರ್ ಆಗಿ ಚುನಾಯಿಸುತ್ತಾರೆ. ವಿಧಾನಸಭೆಯ ಅಧಿಕಾರಾವಧಿ 5 ವರ್ಷ ಆಗಿರುತ್ತೆ. ಸೇಮ್ ಅಲ್ಲಿ ಲೋಕಸಭೆಗೆ ಎಷ್ಟು ಅಧಿಕಾರಾವಧಿ 5 ವರ್ಷ ಇರುತ್ತಲ್ಲ, ಇಲ್ಲೂ ಸಹ ವಿಧಾನಸಭೆಗೆ 5 ವರ್ಷ ಇರುತ್ತೆ. ಇದು ಕಾಯಂ ಸಭೆ ಆಗಿರೋದಿಲ್ಲ. ವಿಧಾನಸಭಾ ಸದಸ್ಯರ ಅರ್ಹತೆಗಳು ಕೆಳಗಡೆ ಕೊಟ್ಟಿದ್ದಾರೆ. ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು, ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನ ಹೊಂದಿರಬಾರ್ದು, ಆಮೇಲೆ ಅವರು ದಿವಾಳಿಯಾಗಿರಬಾರ್ದು. ಲೋಕಸಭೆಗೂ ಸಹ ಸೇಮ್ ಇತ್ತಲ್ಲ, ಲೋಕಸಭೆನೂ ಹಾಗೆ ಶಾಶ್ವತ ಸಭೆ ಆಗಿರೋದಿಲ್ಲ. ಹಾಗೆ ರಾಜ್ಯಸಭೆ ಕಾಯಂ ಸದನ ಆಗಿರುತ್ತೆ. ಸೊ ಈ ರಾಜ್ಯಗಳಲ್ಲೂ ಸಹ ಸೇಮ್ ಅಪ್ಲಿಕೇಬಲ್ ಮಾಡ್ಕೊಂಡ್ಬಿಡಿ, ಸೇಮ್ ಇರುತ್ತೆ, ಎಲ್ಲ ಅಧಿಕಾರ ಕಾರ್ಯಗಳು ಎಲ್ಲ ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟು ಶಾಸಕರ ಜವಾಬ್ದಾರಿಗಳು. ಶಾಸಕರು ಯಾವ ಜವಾಬ್ದಾರಿಗಳನ್ನು ಹೊಂದಿರ್ತಾರೆ? ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಜನರ ಸುಖ ದುಃಖಗಳಲ್ಲಿ ಭಾಗವಹಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಅವರ ಮುಖ್ಯ ಜವಾಬ್ದಾರಿಯಾಗಿರುತ್ತೆ. ನೋಡಿ, ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಜನರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಅವರ ಮುಖ್ಯ ಜವಾಬ್ದಾರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಬಟ್ ಎಷ್ಟು ಜನ ಶಾಸಕರು ಈ ಕೆಲಸ ನಿರ್ವಹಿಸ್ತಾ ಇದ್ದಾರೋ ಗೊತ್ತಿಲ್ಲ. ಜನ ಕಲ್ಯಾಣ ಪ್ರಯೋಜನಗಳಲ್ಲಿಯೂ ಅವರು ವಿಶೇಷ ಕಾಳಜಿ ವಹಿಸತಕ್ಕದ್ದು. ಅಂದರೆ ಜನರ ಕಲ್ಯಾಣ ಮಾಡೋದಕ್ಕೆ ಅವರು ವಿಶೇಷ ಕಾಳಜಿಯನ್ನು ವಹಿಸ್ಕೋಬೇಕು ಅಂತ ಕೊಟ್ಟಿದ್ದಾರೆ. ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಲು ಅನುಕೂಲವಾಗುವಂತೆ ಅವರಿಗೆ ಸರ್ಕಾರವು ಮಾಸಿಕ ವೇತನ ಮತ್ತು ಕೆಲವು ಸವಲತ್ತುಗಳನ್ನು ನೀಡಿದೆ. ಅವರು ಕೆಲವು ಹಕ್ಕುಗಳು ಮತ್ತು ರಕ್ಷಣೆಗಳನ್ನು ಸಹ ಹೊಂದಿರ್ತಾರೆ. ಓಕೆ, ವಿಧಾನಸಭೆಯ ಅಧಿಕಾರ ಮತ್ತು ಕಾರ್ಯಗಳು. ವಿಧಾನಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಬರೀರಿ ಅಂತ GPSTRಗೆ ಕೊಡ್ತಾರೆ. ವಾಸ್ತವವಾಗಿ ವಿಧಾನಸಭೆಯೇ ರಾಜ್ಯದ ಶಾಸಕಾಂಗ ಆಗಿರುತ್ತೆ. ರಾಜ್ಯದ ಶಾಸಕಾಂಗ ಯಾವುದು? ವಿಧಾನಸಭೆ. ಹಣಕಾಸು ವಿಷಯದಲ್ಲಿ ವಿಧಾನಸಭೆಯ ನಿರ್ಣಯವೇ ಅಂತಿಮವಾಗಿರುತ್ತೆ. ಕೇಂದ್ರದಲ್ಲಿ ಲೋಕಸಭೆಯ ನಿರ್ಣಯವೇ ಅಂತಿಮವಾಗಿರುತ್ತೆ. ಸೇಮ್ ಅದೇ ಥರ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲೂ ಸಹ ವಿಧಾನಸಭೆಯ ನಿರ್ಣಯವೇ ಅಂತಿಮವಾಗಿರುತ್ತೆ. ಪ್ರಮುಖವಾಗಿ ಮಂತ್ರಿಮಂಡಲದ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು ಅದರ ಕಾರ್ಯ ಆಗಿರುತ್ತೆ. ಮಂತ್ರಿಮಂಡಲದ ಕಾರ್ಯ ಅಥವಾ ನೀತಿಗಳು ಅಸಮಾಧಾನಕರವಾಗಿದ್ದರೆ ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಬಹುಮತ ಸಾಬೀತುಪಡಿಸಿದರೆ ಮಂತ್ರಿಮಂಡಲವನ್ನು ವಜಾಗೊಳಿಸಬಹುದು. ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಅದನ್ನು ಸಾಬೀತುಪಡಿಸಿದರೆ ಆ ಮಂತ್ರಿಮಂಡಲ ಅಥವಾ ಆ ಸರ್ಕಾರ ಬಿದ್ದು ಹೋಗುತ್ತೆ. ವಿಧಾನಸಭೆಯ ಸದಸ್ಯರು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಎರಡೂ ಸದನದ ಸದಸ್ಯರ ಚುನಾಯಿತ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಅಂತ ಅಲ್ಲಿ ಕೊಟ್ಟಿದ್ರಲ್ಲ, ರಾಷ್ಟ್ರಪತಿ ಚುನಾವಣೆ ಅಂತ ಓದಿದಾಗ ಈ ವಿಧಾನಸಭೆ ಸದಸ್ಯರು ಕೂಡ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಓಕೆ, ನೆಕ್ಸ್ಟು ವಿಧಾನ ಪರಿಷತ್ತು. ಓಕೆ, ವಿಧಾನ ಪರಿಷತ್ತು ಮೇಲ್ಮನೆಯಾಗಿರುತ್ತೆ. ರಾಜ್ಯಗಳಲ್ಲಿ ಮೇಲ್ಮನೆ ವಿಧಾನ ಪರಿಷತ್ತಾಗಿರುತ್ತೆ. ರಚನೆ: ವಿಧಾನ ಪರಿಷತ್ತಿನ ಸದಸ್ಯರ ಅಂದರೆ MLC ಸಂಖ್ಯೆಯು ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ 1/3ಕ್ಕಿಂತ ಹೆಚ್ಚಿರಬಾರದು. 1/3ಕ್ಕಿಂತ ಈ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ವಿಧಾನಸಭೆಯ ಸದಸ್ಯರ ಒಟ್ಟು ಸಂಖ್ಯೆಯ 1/3ಕ್ಕಿಂತ ಹೆಚ್ಚಾಗಿರಬಾರದು. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯಾಬಲ 75 ಆಗಿದೆ. ಇದು ಸಾಕಷ್ಟು ಸಾರಿ ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ, ಇಂಪಾರ್ಟೆಂಟ್ ನೋಡಿ ಇದು.
ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು? 75. ಕೆಲವು ಸದಸ್ಯರನ್ನ ರಾಜ್ಯಪಾಲರು ನಾಮನಿರ್ದೇಶನ ಮಾಡ್ತಾರೆ. ಇನ್ನುಳಿದವರನ್ನು ವಿಧಾನಸಭೆ ಸದಸ್ಯರು ಮತ್ತು ಸ್ಥಳೀಯ ಸಂಸ್ಥೆಗಳು ನೋಂದಾಯಿಸಿದ ಪದವೀಧರರು ಹಾಗೂ ಶಿಕ್ಷಕರು ಆಯ್ಕೆ ಮಾಡಿ ಕಳಿಸ್ತಾರೆ. ಓಕೆ, ನೆಕ್ಸ್ಟು ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರಾವಧಿ ಎಷ್ಟಿರುತ್ತೆ? 6 ವರ್ಷ ಇರುತ್ತೆ. ಅಲ್ಲಿ ರಾಜ್ಯಸಭೆ ಸದಸ್ಯರ ಅಧಿಕಾರಾವಧಿ 6 ವರ್ಷ ಇತ್ತಲ್ಲ, ಇಲ್ಲೂ ಸಹ 6 ವರ್ಷ. ಸದಸ್ಯರಿಗೆ ಕನಿಷ್ಠ 30 ವರ್ಷ ಆಗಿರಬೇಕು. ರಾಜ್ಯಸಭೆಗೆ ಸದಸ್ಯರಾಗಲು ಎಷ್ಟು ವರ್ಷ ವಯಸ್ಸಾಗಿರಬೇಕು? 30 ವರ್ಷ. ವಿಧಾನ ಪರಿಷತ್ತಿಗೂ 30 ವರ್ಷ. ರಾಷ್ಟ್ರಪತಿಗೆ 35, ಉಪರಾಷ್ಟ್ರಪತಿಗೆ 35, ರಾಜ್ಯಪಾಲರಿಗೆ 35. ನೆನಪಲ್ಲಿಟ್ಕೊಳ್ರಿ. ಓಕೆ, ರಾಜ್ಯ ಕಾರ್ಯಾಂಗ. ರಾಜ್ಯ ಕಾರ್ಯಾಂಗವು ರಾಜ್ಯಪಾಲ ಮತ್ತು ಮಂತ್ರಿಮಂಡಲ ಹಾಗೂ ಅವರ ಮಂತ್ರಿಮಂಡಲವನ್ನು ಒಳಗೊಂಡಿದೆ. ಸಾಮಾನ್ಯವಾಗಿ ಅದರ ರಚನೆ ಮತ್ತು ಕಾರ್ಯಗಳು ಕೇಂದ್ರ ಕಾರ್ಯಾಂಗವನ್ನು ಹೋಲುತ್ತದೆ. ನೋಡಿ, ಈ ವಿಧಾನ ಪರಿಷತ್ತಿನ ರಚನೆ ಮತ್ತು ಕಾರ್ಯಗಳು ಏನು ಕೇಂದ್ರ ಕಾರ್ಯಾಂಗವನ್ನು ಹೋಲುತ್ತೆ ಅಂತ ಕೊಟ್ಟಿದ್ದಾರೆ. ಸೇಮ್ ಇರುತ್ತೆ, ಕೇಂದ್ರದಲ್ಲಿ ಯಾವ ರೀತಿಯಾಗಿರುತ್ತಲ್ಲ ಅದೇ ರೀತಿಯಾಗಿ. ಓಕೆ, ರಾಜ್ಯಪಾಲ. ರಾಜ್ಯಪಾಲರು ಸಂವಿಧಾನಿಕವಾಗಿ ಮಾತ್ರವೇ ಕಾರ್ಯಾಂಗದ ಮುಖ್ಯಸ್ಥರು. ರಾಷ್ಟ್ರಪತಿಯವರು ಹೇಗೋ ಹಾಗೆ ರಾಜ್ಯಪಾಲರು ಸಂವಿಧಾನಿಕವಾಗಿ ಮಾತ್ರವೇ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅಲ್ಲಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಯವರಾಗಿರ್ತಾರೆ. ರಾಜ್ಯಪಾಲರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ರಾಜ್ಯಪಾಲರು ರಾಷ್ಟ್ರಪತಿಯವರಿಂದ ನೇಮಕ ಆಗ್ತಾರೆ. ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷ ಇರುತ್ತೆ. ಓಕೆ, ರಾಜ್ಯಪಾಲರ ಅರ್ಹತೆ. ಭಾರತದ ಪ್ರಜೆಯಾಗಿರಬೇಕು. ಅವರಿಗೆ ಕನಿಷ್ಠ 35 ವರ್ಷಗಳು ಆಗಿರಬೇಕು. ಸಂಸತ್ತಿನ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರು ಆಗಿರಬಾರ್ದು. ಇದು ಇಂಪಾರ್ಟೆಂಟ್ ನೋಡಿ. ಸಂಸತ್ತಿನ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರು ಆಗಿರಬಾರ್ದು ರಾಜ್ಯಪಾಲರಾಗಬೇಕು ಅಂತಂದರೆ. ಇದು ತುಂಬ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟು ರಾಜ್ಯಪಾಲರ ಅಧಿಕಾರಗಳು. ರಾಜ್ಯಪಾಲರಿಗೆ ಯಾವೆಲ್ಲ ಅಧಿಕಾರಗಳು ಇರ್ತವೆ ಅಂತ ಕೇಳಿದಾಗ, ರಾಜ್ಯಪಾಲರು ಮುಖ್ಯಮಂತ್ರಿಯವರನ್ನು ನೇಮಿಸಿ ಅವರ ಸಲಹೆ ಮೇರೆಗೇನೆ ಇತರ ಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯವರನ್ನು ನೇಮಕ ಮಾಡ್ತಾರೆ. ಈ ಆಡಳಿತ ಪಕ್ಷ ಏನು ಹೆಚ್ಚಿನ ಮತಗಳನ್ನು ಪಡೆದು ಏನು ಆಡಳಿತ ಪಕ್ಷವಾಗಿ ಬರುತ್ತಲ್ಲ, ಆ ಪಕ್ಷದಿಂದ ಪ್ರಧಾನಮಂತ್ರಿಯವರನ್ನು ನೇಮಕ ಮಾಡ್ತಾರೆ. ಅವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲೂ ಸಹ ಶಾಸನ ಸಭೆಗಳು ಅಂಗೀಕರಿಸಿದ ವಿಧೇಯಕವು ಜಾರಿಗೆ ಬರಬೇಕಾದ್ರೆ ರಾಜ್ಯಪಾಲರ ಒಪ್ಪಿಗೆ ಬೇಕೇ ಬೇಕು. ರಾಜ್ಯಗಳಲ್ಲಿ ಏನು ಶಾಸಕಾಂಗ ಶಾಸನಗಳನ್ನು ರಚನೆ ಮಾಡುತ್ತಲ್ಲ, ಅದು ಕಾನೂನು ಆಗಬೇಕು ಅಂತಂದರೆ ರಾಜ್ಯಪಾಲರ ಅಂಕಿತ ಬಹುಮುಖ್ಯವಾಗಿ ಬೇಕಾಗುತ್ತೆ. ರಾಜ್ಯಪಾಲರ ಅಂಕಿತ ಇಲ್ಲ ಅಂದರೆ ಅದು ಆ ವಿಧೇಯಕ ಜಾರಿಗೆ ಬರೋದಿಲ್ಲ. ರಾಜ್ಯದಲ್ಲಿ ಸಾಂವಿಧಾನಿಕ ಅಸ್ಥಿರತೆ ಉಂಟಾದರೆ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ವರದಿ ನೀಡಿ ರಾಜ್ಯ ಸರ್ಕಾರವನ್ನು ವಜಾ ಮಾಡಬಹುದು. ನೋಡಿ, ರಾಜ್ಯದಲ್ಲಿ ಸಾಂವಿಧಾನಿಕವಾಗಿ ಏನೋ ಆಡಳಿತ ನಡೀತಾ ಇಲ್ಲ ಅಥವಾ ಸಾಂವಿಧಾನಿಕ ಅಸ್ಥಿರತೆ ಉಂಟಾಗಿದೆ ಅಂತ ಗೊತ್ತಾದಾಗ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ವರದಿ ನೀಡಿ ರಾಜ್ಯ ಸರ್ಕಾರವನ್ನು ವಜಾ ಮಾಡಿ ಅಂತ ಮನವಿ ಮಾಡಬಹುದು. ಓಕೆ, ನೆಕ್ಸ್ಟು ರಾಷ್ಟ್ರಪತಿ ರಾಜ್ಯ ಸರ್ಕಾರವನ್ನು ವಿಸರ್ಜಿಸಿ ರಾಜ್ಯದಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಜಾರಿಯಲ್ಲಿರುವ ಅವಧಿಯಲ್ಲಿ ರಾಜ್ಯಪಾಲರೇ ರಾಜ್ಯದ ಆಡಳಿತವನ್ನು ವಾಸ್ತವವಾಗಿ ನಡೆಸುತ್ತಾರೆ. ನೋಡಿ, ಇದು ಬೇರೆ ಏನೂ ಅಲ್ಲ, ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ ಇದಕ್ಕೆ. ರಾಜ್ಯದಲ್ಲಿ ಸಾಂವಿಧಾನಿಕ ಅಸ್ಥಿರತೆ ಉಂಟಾಗಿದೆ ಅಂತ ರಾಜ್ಯಪಾಲರು ರಾಜ್ಯ ಸರ್ಕಾರವನ್ನು ವಿಸರ್ಜನೆ ಮಾಡಿ ಅಂತ ರಾಷ್ಟ್ರಪತಿಗೆ ಮನವಿ ಮಾಡಿದಾಗ ರಾಷ್ಟ್ರಪತಿಯವರು ರಾಜ್ಯ ಸರ್ಕಾರವನ್ನು ವಿಸರ್ಜನೆ ಮಾಡಬಹುದು. ವಿಸರ್ಜನೆ ಮಾಡಿದಾಗ ಆ ರಾಜ್ಯಗಳಲ್ಲಿ ರಾಜ್ಯಪಾಲರೇ ರಾಜ್ಯದ ಆಡಳಿತವನ್ನು ನಡೆಸ್ತಾರೆ. ಓಕೆ, ಇದು ಕೇಳ್ತಾರೆ ನೋಡಿ. ರಾಜ್ಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಜ್ಯದ ಅಧಿಕಾರವನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂತ ರಾಜ್ಯಪಾಲರೇ ರಾಜ್ಯದ ಅಧಿಕಾರವನ್ನು ವಹಿಸ್ಕೊಂಡಿರ್ತಾರೆ. ಓಕೆ, ವಾಸ್ತವವಾಗಿ ರಾಜ್ಯದ ಆಡಳಿತವನ್ನು ರಾಜ್ಯಪಾಲರೇ ನಡೆಸ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಮುಖ್ಯಮಂತ್ರಿ ಬರ್ತಾರೆ. ಕೇಂದ್ರದಲ್ಲಿ ಪ್ರಧಾನಮಂತ್ರಿಯವರು ಸರ್ಕಾರದ ಮುಖ್ಯಸ್ಥರಾಗಿದ್ದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯವರು ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ಅಥವಾ ಗುಂಪಿನ ನಾಯಕರನ್ನ ಮುಖ್ಯಮಂತ್ರಿಯನ್ನಾಗಿ ರಾಜ್ಯಪಾಲರು ನೇಮಿಸುತ್ತಾರೆ. ಅಲ್ಲಿ ಕೇಂದ್ರದಲ್ಲಿ ಹೆಂಗೆ ಲೋಕಸಭಾ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ಅಥವಾ ಗುಂಪಿನ ನಾಯಕರನ್ನ
ಆಹ್ವಾನ ಮಾಡ್ತಾರೆ ಸರ್ಕಾರವನ್ನು ರಚನೆ ಮಾಡೋ ಥರ ಮಾಡಬೇಕು ಅಂತ. ಯಾರು? ರಾಷ್ಟ್ರಪತಿಯವರು. ಅವರನ್ನೇ ಆ ಪಕ್ಷದ ಮುಖ್ಯಸ್ಥರನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಸೊ ಇಲ್ಲೂ ಸಹ ಸೇಮ್ ಅದೇ ಥರ ವಿಧಾನಸಭೆ ಚುನಾವಣೆಯಲ್ಲಿ ಏನು ಬಹುಮತ ಪಡೆದ ಪಕ್ಷ ಇರುತ್ತಲ್ಲ ಆ ಪಕ್ಷದ ನಾಯಕರನ್ನು ಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ತಾರೆ ರಾಜ್ಯಪಾಲರು. ಓಕೆ. ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕರ್ತವ್ಯಗಳು. ಮುಖ್ಯಮಂತ್ರಿಯವರ ಸಲಹೆ ಮೇರೆಗೆ ರಾಜ್ಯಪಾಲರು ಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ಇತರ ಮಂತ್ರಿಗಳನ್ನು ಮುಖ್ಯಮಂತ್ರಿಯವರ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ ರಾಜ್ಯಪಾಲರು. ಮುಖ್ಯಮಂತ್ರಿಯವರು ಮಂತ್ರಿಗಳಿಗೆ ಖಾತೆಗಳನ್ನು ನೀಡುವ ಮತ್ತು ಬದಲಾಯಿಸುವ ಅಧಿಕಾರವನ್ನು ಪಡೆದಿದ್ದಾರೆ. ಅಂದರೆ ಯಾವ ಖಾತೆಗಳು ಅವರಿಗೆ ಒಂದ್ಸರಿ ಕೊಟ್ಟ ಮೇಲೆ ಅದು ಕಾಯಮಾಗಿರೋದಿಲ್ಲ. ಮುಖ್ಯಮಂತ್ರಿಯವರು ತಮಗೆ ಅಂದರೆ ಅನಿಸಿದಾಗ ಈ ಖಾತೆ ಇವರು ಕರೆಕ್ಟಾಗಿ ನಿರ್ವಹಿಸ್ತಾ ಇಲ್ಲ ಅಂತ ಅನಿಸಿದಾಗ ಅಥವಾ ಬೇರೆ ಖಾತೆಗೆ ಇವರು ಅರ್ಹರು ಅಂತ ಅನಿಸಿದಾಗ ಅವರು ಚೇಂಜ್ ಮಾಡ್ಬೋದು. ಆ ಖಾತೆಯಿಂದ ಬೇರೆ ಖಾತೆಗೆ ಬದಲಾಯಿಸ್ಬೋದು. ಆ ಅಧಿಕಾರ ಮುಖ್ಯಮಂತ್ರಿಗಳಿಗೆ ಇರುತ್ತೆ. ಮಂತ್ರಿಗಳನ್ನು ಪದಚ್ಯುತಿಗೊಳಿಸುವ ಅಧಿಕಾರ ಕೂಡ ಮುಖ್ಯಮಂತ್ರಿಗೆ ಇರುತ್ತೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ನೋಡಿ, ಕೇಂದ್ರ ಜೊತೆಗೆ ರಾಜ್ಯ ಸರ್ಕಾರಗಳು ಕೋಆಪರೇಟ್ ಮಾಡಿದಾಗಲೇ ರಾಜ್ಯ ಸರ್ಕಾರ ಸುಗಮವಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಎರಡು ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಉತ್ತಮವಾದ ಬಾಂಧವ್ಯ ಇರೋದು ತುಂಬಾ ಮುಖ್ಯ ಆಗಿರುತ್ತೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಒಟ್ಟಿನಲ್ಲಿ ರಾಜ್ಯದ ಪ್ರಗತಿಯು ಮುಖ್ಯಮಂತ್ರಿಯವರ ನೇತೃತ್ವ ಹೊಂದಿರುವ ಮಂತ್ರಿಮಂಡಲದ ಉತ್ತಮ ಆಡಳಿತದಿಂದ ಸಾಧ್ಯವಾಗುತ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಶಿಕ್ಷಕರ ಪ್ರತಿನಿಧಿಗಳು ಡ್ಯಾಶ್ ಸದನದ ಸದಸ್ಯರು. ಶಿಕ್ಷಕರ ಪ್ರತಿನಿಧಿಗಳು ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಾರೆ. ಸುವರ್ಣಸೌಧ ಎಲ್ಲಿದೆ? ಬೆಳಗಾವಿಯಲ್ಲಿ. ವಿಧಾನಸಭೆ ಕಲಾಪಗಳು ಡ್ಯಾಶರ ನೇತೃತ್ವದಲ್ಲಿ ನಡೆಯುತ್ತದೆ. ಸಭಾಧ್ಯಕ್ಷರ ನೇತೃತ್ವದಲ್ಲಿ. ಸಭಾಧ್ಯಕ್ಷರಂದ್ರೆ ಸ್ಪೀಕರ್. ಸಭಾಧ್ಯಕ್ಷರ ನೇತೃತ್ವದಲ್ಲಿ ನಡೆಯುತ್ತದೆ. ರಾಜ್ಯಪಾಲರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಕರ್ನಾಟಕ ವಿಧಾನಸಭೆ ಸದಸ್ಯರ ಸಂಖ್ಯೆ 224. ಮುಂಚೆ 225 ಇತ್ತು. 104ನೇ ತಿದ್ದುಪಡಿಯಿಂದ ಇದು 224 ಆಗಿದೆ. ಓಕೆ, ನೆಕ್ಸ್ಟು. ಓಕೆ, ಇಲ್ಲಿಗೆ ಕ್ಲಾಸ್ ಮುಗೀತು. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. 6ರಿಂದ ವೀಡಿಯೋಸ್ ಮಾಡ್ತಾ ಬಂದಿದ್ದೀನಿ. ಅಂದರೆ 6th ಫಸ್ಟ್ ಸೆಕೆಂಡ್ ಭಾಗ ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ. 7th ಡಿವೈಡ್ ಮಾಡ್ತಾ ಬಂದಿದ್ದೀನಿ. ಯಾಕಂದರೆ ಹಿಸ್ಟ್ರಿ ಒಂದು ಸಬ್ಜೆಕ್ಟ್ ಫುಲ್ಲು ಒಂದು ಕಡೆ ಕಂಪ್ಲೀಟ್ ಆದರೆ ಗ್ರಿಪ್ ಸಿಗುತ್ತೆ, ಚೆನ್ನಾಗಿ ಏನೋ ಮೈಂಡಲ್ಲಿ ಇರುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಓಕೆ, ಯಾರಿಗೆಲ್ಲ ಈ ಥರ ಇಷ್ಟ ಇಲ್ಲ ಅಂತ ಅಂದರೆ ಈ ಥರ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ಅಂತ ಯಾರಿಗಾದ್ರೂ ಅನಿಸಿದರೆ ಕಮೆಂಟ್ ಮಾಡಿ ನೋಡೋಣ. ಮುಂದಿನ ದಿನಗಳಲ್ಲಿ ಪೂರ್ತಿ ಒಂದು ಕ್ಲಾಸ್ ಪೂರ್ತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರೀವಿಯಸ್ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ. ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟು 7th ಸೆಕೆಂಡ್ ಭಾಗದಲ್ಲಿ ಬರ್ತಕ್ಕಂಥ ಪೌರನೀತಿ ಪಾಠವನ್ನು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.